ಹಾಸನ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಾಚಾರದ ಆರೋಪವನ್ನು ಹೊತ್ತಿರುವಂಥ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತಾದರೂ ಕೂಡ ತವರಿಗೆ ವಾಪಸ್ ಆಗ್ತಾರಾ? ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೆ, ನಾಳೆ ಬರ್ತಾರೆ, ಈಗ ಅನೇಕ ಅಂತೆಕಂತೆಗಳೆಲ್ಲ ನೋಡಿದ್ವಿ. ಈಗ ಇವತ್ತು ಬರ್ತಾರೆ ಅನ್ನೋ ಸುಳಿವು ಸಿಗ್ತಾ ಇದೆ. ಇವತ್ತು ಜರ್ಮನಿಯ ಮ್ಯೂನಿಚ್ನಿಂದ ಹೊರಡ್ತಾರಂತೆ ಪ್ರಜ್ವಲ್ ರೇವಣ್ಣ. ಲುಫ್ತಾನ್ಸಾ ಏರ್ಲೈನ್ಸ್ ಬಿಸಿನೆಸ್ ಕ್ಲಾಸ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿದೆಯಾ? ಆಗಿದೆ ಅಂತ ಕೆಲವು ಮೂಲಗಳು ಹೇಳ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನ 12:05 ಜರ್ಮನಿಯಿಂದ ಫ್ಲೈಟ್ ಹೊರಡುತ್ತೆ ಲುಫ್ತಾನಾ ಏರ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಹೆಸರಿನಲ್ಲಿ ಬಿಸಿನೆಸ್ ಕ್ಲಾಸ್ನ 6G ಸೀಟ್ ಬುಕ್ಕಿಂಗ್ ಆಗಿದೆ. ಭಾರತೀಯ ಕಾಲಮಾನದ ಪ್ರಕಾರ 3:30 ಫ್ಲೈಟ್ ಬರುತ್ತೆ. 3:30 ಫ್ಲೈಟ್ನಲ್ಲಿ ಪ್ರಯಾಣ ಆರಂಭ ಆಗುತ್ತೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ. ಇವತ್ತು ಮಧ್ಯರಾತ್ರಿ ಆಲ್ಮೋಸ್ಟ್ ಒಂದು 12:30 ಬೆಂಗಳೂರಿಗೆ ಆಗಮಿಸುವ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಮಧ್ಯರಾತ್ರಿ 12:30 ಬರುವಂಥ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ, ಪ್ರಜ್ವಲ್ ರೇವಣ್ಣ ಬಿಸ್ನೆಸ್ ಸೀಟ್ 6G ಅಂತಿದೆ. ಈ ಸೀಟನ್ನು ಬುಕ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬುಕ್ ಮಾಡಿರುವಂಥ ಟಿಕೆಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಟಿಕೆಟ್ ಕೂಡ ತೋರಿಸ್ತಾ ಇದ್ದೀವಿ. 15/5/24 ಡೇಟ್ ಕೂಡ ಇದೆ. ಟೈಮ್ 12 ಗಂಟೆ ಆನ್ ಟೈಮ್ ಬರುತ್ತೆ ಅಂಥೇಳಿ ಲುಫ್ತಾನ್ಸಾ ಏರ್ಲೈನ್ಸ್. ಇದು ಪ್ರಜ್ವಲ್ ರೇವಣ್ಣ ಇವತ್ತು ಆಗಮಿಸ್ತಾರೆ ಅಂತ ಹೇಳಲಾಗುತ್ತಿರುವಂಥ ಫ್ಲೈಟ್ ಟಿಕೆಟ್. ಮ್ಯೂಚಿನ್ನಿಂದ ಹೊರಡ್ತಾರಂತೆ, ಬೆಂಗಳೂರಿಗೆ ಬರ್ತಾರಂತೆ. ಬೆಂಗಳೂರಿನ ಆ ಟಿಕೆಟ್ ಕೂಡ ತೋರಿಸ್ತಾ ಇದ್ದೀವಿ. ಆದರೆ ಕೆಲವು ಮೂಲಗಳು ಹೇಳ್ತಾ ಇದ್ದಾವೆ ಇದು ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬಿಸ್ನೆಸ್ ಕ್ಲಾಸ್ನ ಸೀಟ್ ನಂಬರ್ 6G ಬುಕ್ಕಿಂಗ್ ಆಗಿದೆ ಪ್ರಜ್ವಲ್ ರೇವಣ್ಣ ಅವರ ಹೆಸರಲ್ಲಿ. ಆನ್ ಟೈಮ್ ಬರ್ತಾರೆ. ಆಲ್ಮೋಸ್ಟ್ ಒಂದು ಮಧ್ಯರಾತ್ರಿ 12:30 ರೀಚ್ ಆಗುವಂಥ ಸಾಧ್ಯತೆ ಇದೆ. ಆದರೆ ಎಷ್ಟರ ಮಟ್ಟಿಗೆ ಪಕ್ಕ ಅನ್ನೋದು ಈಗಲೂ ಕೂಡ ಕನ್ಫರ್ಮೇಷನ್ ಸಿಗಬೇಕಾಗಿದೆ. ಯಾಕೆಂದರೆ ಹಿಂದೆಯೂ ಕೂಡ ಬಂದೇ ಬಿಟ್ಟರು, ಇವತ್ತು ಸಂಜೆ ಒಳಗೆ ಬರ್ತಾರೆ ಅಥವಾ ನಾಳೆ ಮಧ್ಯಾಹ್ನದೊಳಗೆ ಬರ್ತಾರೆ ಅಂತ ಹೇಳಿ SIT ಅಧಿಕಾರಿಗಳು ಕೂಡ ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ರು. ನಾವು ಕೂಡ ಮಾಧ್ಯಮದವರು ಕಾದು ಕುಳಿತಿದ್ವಿ, ಆದರೆ ಅವರು ಬರಲಿಲ್ಲ. ಈಗ ಇವತ್ತು ಕೂಡ ಬರ್ತಾರೋ ಇಲ್ವೋ ಇದೆಲ್ಲವೂ ಕೂಡ ಇನ್ನಷ್ಟೇ ಕನ್ಫರ್ಮೇಷನ್ ಸಿಗಬೇಕಾಗಿದೆ. ಬಟ್ ಈ ಟಿಕೆಟ್ ಏನೋ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಕೂಡ ಕನ್ಫರ್ಮ್ ಆಗಬೇಕಿದೆ.